ಆಮೇಲೆ ಕೆಲವೊಂದು ಗಾಡಿಯಲ್ಲಿ ಸರ್ವಿಸ್ ಕಾಸ್ಟ್ ತುಂಬಾನೇ ಕಮ್ಮಿ ಇದೆ ಏತರ್ಗೆ ಹೋಲಿಸ್ಕೊಂಡ್ರೆ ಶೋರೂಮ್ಗಳಲ್ಲಿ ಬೇರೆ ಕಂಪನಿ ಗಾಡಿಗಳಲ್ಲಿ. ಬಟ್ ಏತರ್ ಸರ್ವಿಸ್ ಅಂತ ಬಂದ್ರೆ ಕಾಸ್ಟ್ ಬೇರೆ ಕಂಪನಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇದೆ. ಪ್ರತಿ 5,000 ಕಿಲೋಮೀಟರ್ಗೆ ಒಂದು ಸರಿ ಸರ್ವಿಸ್ ಕೊಡಬೇಕು. ಆ 5,000 ಕಿಲೋಮೀಟರ್ ಅಲ್ಲಿ ಸರ್ವಿಸ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲೆಕ್ಟ್ರಿಕಲ್ ಗಾಡಿಗಳಿಗೆ. ಬಟ್ 750 ರೂಪಾಯಿಂದ 800 ರೂಪಾಯಿವರೆಗೂ ಜನರಲ್ ಚಾರ್ಜಸ್ ಅನ್ಬಿಟ್ಟು ತಗೊಂತಾರೆ. ಜನರಲ್ ಸರ್ವಿಸ್ ಅನ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲದೆ ಮೈನರ್ ಸರ್ವಿಸ್ ಮಾಡೋದಕ್ಕೆ ಜನರಲ್ ಆಗಿ ಅವರು 800 ರೂಪಾಯಿ ಗಂಟ ಚಾರ್ಜಸ್ ಮಾಡ್ತಾರೆ. ಅದು ಬಿಲೋ 40 ಇದ್ರೆ, 40,000 ಕ್ರಾಸ್ ಆಗಿದ್ರೆ 1,400 ರೂಪಾಯಿವರೆಗೂ ಚಾರ್ಜಸ್ ಮಾಡ್ತಾರೆ. ಒಂದೊಂದ್ ಕಡೆ ಒಂದೊಂದ್ ರೀತಿ ಇದೆ. ಈ ರೀತಿ ಇದೆ ಸರ್ವಿಸ್ ಕಾಸ್ಟ್. ಮತ್ತೆ ಈ ಒಂದು ಗಾಡಿಯಲ್ಲಿ ಮೇಜರ್ ಆಗಿ ಕಂಪ್ಲೇಂಟ್ ಏನು ಅಂದ್ರೆ ಬೆಲ್ಟ್ ನಾಯ್ಸ್. ಪ್ರತಿ ಸರ್ವಿಸ್ ಅಲ್ಲೂ ನನ್ನ ಗಾಡಿ ನಾನು ತಗೊಂಡಾಗಿದ್ದ 40,000ದಲ್ಲಿ ಪ್ರತಿ ಒಂದ್ಸಲಿನೂ ಕೂಡ 5,000 ಕಿಲೋಮೀಟರ್ ಇಂದಾನು ಹೇಳ್ಕೊಂಬಂದಿ. ನನಗೆ 1,000 ಇರುವಾಗಿಂದ ಬೆಲ್ಟ್ ನಾಯ್ಸ್ ಬಂತು. ನಾನು 20,000 ಇರುವಾಗ ವಾರಂಟಿಲಿ ಬೆಲ್ಟ್ ಚೇಂಜ್ ಮಾಡ್ಕೊಟ್ರು. ಅದಾದ್ಮೇಲೂ ಕೂಡ ಬೆಲ್ಟ್ ನಾಯ್ಸ್ ಸ್ಟಿಲ್ ಇವತ್ತವರೆಗೂ ಬೆಲ್ಟ್ ನಾಯ್ಸ್ ಇದ್ದೇ ಇರುತ್ತೆ. ಒಳ್ಳೆ ರೇಸ್ ಗಾಡಿ ಹೋಗ್ತಾ ಇರುತ್ತಲ್ಲ ಆ ರೀತಿ ಹೋಗ್ತಾ ಇರುತ್ತೆ.